ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಅಭ್ಯರ್ಥಿ ಕೆವಿ ನಾಗರಾಜ್ ಭರ್ಜರಿ ಗೆಲುವು. ನಾನು ಈ ಹಿಂದೆ ಮಾಡಿರುವ ಕೆಲಸ ಗುರುತಿಸಿ ಮತದಾರರು ನನ್ನನ್ನು ಗೆಲ್ಲಿಸಿದ್ದಾರೆ ಎಂದ ಕೆವಿ ನಾಗರಾಜ್, ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಆಶೀರ್ವಾದದಿಂದ ಮತ್ತು ಮತದಾರರ ಆಶೀರ್ವಾದ ಗೆಲುವಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಿ ನಡೆಯುತ್ತಿರುವ ಮೊದಲ ಚುನಾವಣೆಯಲ್ಲಿ ಹಣ ಮತ್ತು ಉಡುಗೊರೆಗಳದ್ದೇ ಸದ್ದಾಗಿತ್ತು. ಪೆರೆಸಂದ್ರ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಕೆವಿ ನಾಗರಾಜ್ 72 ಮತಗಳಿಂದ ವಿಜಯಶಾಲಿಯಾದರೆ ಪ್ರತಿಸ್ಪರ್ಧಿ ಕೆಎಂ ರಾಜಣ್ಣ ಸೋಲನುಭವಿಸಿದ್ರು. ಗೌರಿಬಿದನೂರು ಕ್ಷೇತ್ರದಲ್ಲಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಬಳಗದ ದಿನೇಶ್ 1 ಮತದಿಂದ ವಿಜಯಶಾಲಿಯಾಗಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಾದ ಬಂಕ್ ಮುನಿಯಪ್ಪ ಮತ್ತು ಜಂಗಮಕೋಟೆ ಕ್ಷೇತ್ರದಿಂದ ರಾಮಯ್ಯ ಗೆಲುವನ್ನು ಸಾಧಿಸಿದ್ದಾರೆ. ಮಂಚೇನಹಳ್ಳಿ ಕ್ಷೇತ್ರದಲ್ಲಿ ಶಾಸಕ ಸ್ವಾಮಿಗೌಡರ ಬಳಗದ ಕಾಂತರಾಜು ವಿಜಯಶಾಲಿಯಾಗಿದ್ದಾರೆ. ನನಗಿಷ್ಟು ಮತ ಬರಬೇಕಾದ್ರೆ ನಾನು ಕಳೆದ 35-40 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ನನ್ನದೇ ಆದಂತ ಸೇವೆಯನ್ನ ಮಾಡಿಕೊಂಡು ನಮ್ಮ ಈ ಒಂದು ಹಾಲಿನ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಒಂದು ಮತವನ್ನ ಅವರಿಗೆ ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನ ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದ್ದ ಏನು ಮೆಗಾ ಡೈರಿ ಬರಬೇಕಾಗಿದ್ರೆ ಮುಖ್ಯ ಕಾರಣಕರ್ತ ನಾವು ಆ ಒಂದು ಜಾಗದಲ್ಲಿ ಒಳ್ಳೆ ಮೆಗಾ ಡೈರಿಯನ್ನ ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗ್ಬೇಕಾದ್ರೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನ್ ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು, ಇದಕ್ಕೆ ಏನು ತಡೆಯಾಜ್ಞೆ ತಂದ್ರು, ಅದನ್ನು ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಇದಕ್ಕೆ ಜಯವನ್ನ ತಂದ್ಕೊಡೋದ್ರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮುಖಂಡರಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೂ, ಎಲ್ಲ ನನ್ನ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೂ, ಡೆಲಿಗೇಟ್ಗಳಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಾನು ಅನಂತ ಧನ್ಯವಾದ. 5 ಬಾರಿ ಗೆಲ್ಲುವ ಸಾಧ್ಯತೆ, 5 ಬಾರಿ ಗೆಲ್ಲುವ ಸಾಧ್ಯತೆ. ಇದು 6ನೇ ಬಾರಿ. ಅಂದ್ರೆ 1 ಬಾರಿ ನಾನು ಸೋಲನ್ನ ಉಂಡಿದ್ದೇನೆ. ಅದು ಗೊತ್ತಿಲ್ಲ ಯಾಕೆ ಸೋಲಾಯ್ತು ಏನು ಅನ್ನೋದು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಆ ಸೋಲಿನ ಇದು ಮೆಟ್ಲೆ ಇವತ್ತು ನಾನು ಗೆಲುವಿನ ಮೆಟ್ಲಿಗೆ ಹೋಗೋದು ಸಾಧ್ಯ ಆಯ್ತು. ನಾನು ಬಹಳಷ್ಟು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ನಾನು ಅಧ್ಯಕ್ಷನಾಗಿ ಕೆಎಂಎಫ್ ನಿರ್ದೇಶಕನಾಗಿ ಇಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ಜನ ನನಗೆ ಅಭೂತಪೂರ್ವವಾದಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಹೇಳಿದ್ರು. ಅವ್ರು ಹೇಳಿದ್ದೆ ನನಗೆ ವರದಾನ ಆಯ್ತು ಅಂತ ನಾನು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಕ್ ಹೋಗಲ್ಲ. ಅವ್ರು ಏನ್ ಹೇಳಿದ್ರು ಅದು ನನಗೆ ವರದಾನ ಆಯ್ತು ಅಂತ ನಾನು ತಿಳ್ಸ್ಕೊಂಡಿದ್ದೀನಿ. ಅಲ್ಲ, ವಿಶ್ವಾಸ ನಾನು ಜನರ ಬಳಿ ಹೋದಾಗ, ಮತದಾರರ ಬಳಿ ಹೋದಾಗ ಆ ವಿಶ್ವಾಸ ಪ್ರೀತಿಯನ್ನು ಅವ್ರು ತೋರಿಸಿದ್ದಾರೆ. ಇವತ್ತು ನಾನು 132 ಸಹಕಾರ ಸಂಘಗಳಲ್ಲಿ ಮಾಡಿದ್ನಲ್ಲ, ಅದು ಇವತ್ತು ನನಗೆ ವರದಾನ ಆಯ್ತು. ಅಲ್ಲ, ನಾನು ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಹೆಚ್ಚಿನ ಬಹುಮತ ಬರ್ತದೆ ಅನ್ಕೊಂಡಿಲ್ಲ. ಬಹುಮತ ಅಂತೂ ಜಾಸ್ತಿನೇ ಬರ್ತದೆ ಅಂತ ಎಲ್ಲ ನನ್ನ ಮತದಾರರ ಬಂಧುಗಳಿಗೆ, ನನ್ನ ಪಕ್ಷದ ಏನು NDA ಪಕ್ಷದ ಎಲ್ರಿಗೂ ನಾನು ಇದನ್ನ ಸಮರ್ಥನೆ ಮಾಡ್ತೇನೆ. ಮತ್ತು ತೆರೆಯಿಂದ ನಿಂತು ನನ್ನ ಒಂದು ಗೆಲುವು ಶ್ರಮಿಸಿದ ಅವ್ರಿಗೂ ನಾನು ನನ್ನ ಧನ್ಯವಾದಗಳು. ನೋಡೋಣ, ಇನ್ನು ಅಧ್ಯಕ್ಷ ಸ್ಥಾನದ ಗುರಿ ನಮ್ಗೆ ಇನ್ನೂ ಇಲ್ಲ. ಇಲ್ಲಿ ಮೆಜಾರಿಟಿ ಏನ್ ಬರ್ತದೆ ನೋಡ್ಕೊಂಡು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.